ರುಮಿಂದೈ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನ ಒಂದು ಪ್ರಮುಖ ಸ್ತಂಭ ಶಾಸನವಾಗಿದೆ. ಇದು ನೇಪಾಳದಲ್ಲಿರುವ ಲುಂಬಿನಿ ಎಂಬ ಸ್ಥಳದಲ್ಲಿ ಕಂಡುಬಂದಿದೆ. ಇದು ಬೌದ್ಧ ಧರ್ಮದ ಮತ್ತು ಅಶೋಕನ ಆಳ್ವಿಕೆಯ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ. ಈ ಶಾಸನದ ಮುಖ್ಯ ವಿವರಗಳು ಇಲ್ಲಿವೆ. ಸ್ಥಳ: ನೇಪಾಳದ ಲುಂಬಿನಿ ಪ್ರದೇಶದ ರುಮ್ಮಿಂದೇಯಿ ಗ್ರಾಮದಲ್ಲಿ ಈ ಸ್ತಂಭವಿದೆ. ಇದೇ ಸ್ಥಳವು ಗೌತಮ ಬುದ್ಧನು ಜನಿಸಿದ ಸ್ಥಳ ಎಂದು ನಂಬಲಾಗಿದೆ. ಭಾಷೆ ಮತ್ತು ಲಿಪಿ: ಈ ಶಾಸನವು ಪಾಲಿ ಭಾಷೆಯಲ್ಲಿ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿದೆ. ಇದು ಸಂಕ್ಷಿಪ್ತವಾಗಿದ್ದರೂ ಬಹಳಷ್ಟು ಪ್ರಮುಖ ಐತಿಹಾಸಿಕ ಮಾಹಿತಿಯನ್ನು ನೀಡುತ್ತದೆ. ವಿಷಯ: ಈ ಶಾಸನದ ಪ್ರಮುಖ ವಿಷಯಗಳು. ಚಕ್ರವರ್ತಿ ಅಶೋಕನು ತನ್ನ ಸಿಂಹಾಸನಾರೋಹಣದ 20 ವರ್ಷಗಳ ನಂತರ ಲುಂಬಿನಿಗೆ ಭೇಟಿ ನೀಡಿದನು. ಅಶೋಕನು ಈ ಸ್ಥಳಕ್ಕೆ ಭೇಟಿ ನೀಡಿದ ಕಾರಣ ಇಲ್ಲಿ ಗೌತಮ ಬುದ್ಧನು ಜನಿಸಿದನು ಎಂದು ತಿಳಿಸಿದೆ. ಅಶೋಕನು ಈ ಸ್ಥಳದ ಗೌರವಾರ್ಥವಾಗಿ ಒಂದು ಕಲ್ಲಿನ ಕಂಬವನ್ನು ಮತ್ತು ಒಂದು ಗೋಡೆಯನ್ನು ನಿರ್ಮಿಸಿದನು. ಬುದ್ಧನ ಜನ್ಮ ಸ್ಥಳವಾದ ಕಾರಣ ಲುಂಬಿನಿ ಗ್ರಾಮದ ತೆರಿಗೆಯನ್ನು ಕಡಿಮೆ ಮಾಡಿ ಭೂ ಕಂದಾಯದ ಕೇವಲ 8ನೇ ಭಾಗವನ್ನು 1/8 ಮಾತ್ರ ವಿಧಿಸಲಾಯಿತು. ಈ ಮೂಲಕ ಅಶೋಕನು ಬುದ್ಧನಿಗೆ ನೀಡಿದ ಗೌರವವನ್ನು ಇದು ತೋರಿಸುತ್ತದೆ. ರುಮಿಂದೈ ಶಾಸನದ ಮಹತ್ವ: ಇದು ಐತಿಹಾಸಿಕವಾಗಿ ಬಹಳ ಮಹತ್ವದ ಶಾಸನವಾಗಿದೆ. ಇದರ ಮುಖ್ಯ ಕಾರಣಗಳು: ಬುದ್ಧನ ಜನ್ಮಸ್ಥಳದ ದೃಢೀಕರಣ: ಈ ಶಾಸನವು ಗೌತಮ ಬುದ್ಧನು ಲುಂಬಿನಿಯಲ್ಲಿಯೇ ಜನಿಸಿದನು ಎಂಬುದಕ್ಕೆ ಅತ್ಯಂತ ಪ್ರಾಚೀನ ಮತ್ತು ದೃಢವಾದ ಪುರಾವೆ ಒದಗಿಸುತ್ತದೆ. ಅಶೋಕನ ಧರ್ಮನಿಷ್ಠೆ: ಅಶೋಕನು ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಹೇಗೆ ಸ್ವೀಕರಿಸಿದನು ಮತ್ತು ಅದರ ತತ್ವಗಳನ್ನು ಪಾಲಿಸಿದನು ಎಂಬುದನ್ನು ಈ ಶಾಸನ ತೋರಿಸುತ್ತದೆ. ಅವನು ಕೇವಲ ಧರ್ಮ ಪ್ರಚಾರಕನಾಗಿರದೆ ಅದನ್ನು ತನ್ನ ಆಳ್ವಿಕೆಯ ನೀತಿಗಳಲ್ಲಿ ಅಳವಡಿಸಿಕೊಂಡಿದ್ದನು ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಆರ್ಥಿಕ ಆಡಳಿತ: ಅಶೋಕನು ತೆರಿಗೆ ವಿನಾಯಿತಿ ನೀಡಿದ ವಿಷಯವು ಅವನ ಆಡಳಿತವು ಕೇವಲ ರಾಜಕೀಯವಾಗಿರದೆ ಪ್ರಜೆಗಳ ಕಲ್ಯಾಣ ಮತ್ತು ಧಾರ್ಮಿಕ ಕೇಂದ್ರಗಳ ಗೌರವಕ್ಕೆ ಆದ್ಯತೆ ನೀಡಿತ್ತು ಎಂಬುದನ್ನು ಸೂಚಿಸುತ್ತದೆ. ಒಟ್ಟಾರೆಯಾಗಿ ರುಮಿಂದೈ ಶಾಸನವು ಅಶೋಕನ ಭೇಟಿಯ ದಾಖಲೆಯಾಗಿ, ಬುದ್ಧನ ಜನ್ಮಸ್ಥಳವನ್ನು ಗುರುತಿಸುವ ಪ್ರಮುಖ ದಾಖಲೆಯಾಗಿ ಮತ್ತು ಅಶೋಕನ ಧಾರ್ಮಿಕ ಮತ್ತು ಆಡಳಿತಾತ್ಮಕ ನೀತಿಗಳ ಕುರಿತು ಮಾಹಿತಿ ನೀಡುವ ಅಮೂಲ್ಯ ಐತಿಹಾಸಿಕ ಪುರಾವೆಯಾಗಿದೆ.